ಎಲ್ಲರಿಗೂ ಶುಭ ದಿನ. ಇವತ್ತು ನಾನು ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿತ್ತು ತುಂಬಿಸ್ಕೊಂಡು ಬರೋಕ್ಕೆ. ಫಸ್ಟ್ ನಾನು ಸ್ಟೇಷ್ನರೀಸ್ ತೊಗೊಳ್ಳೋಣ ಅಂತ ಹೋದೆ. ಮನೆಗೆ ಬಂದಮೇಲೆ ಇದ್ರ ಚಿಕ್ಕ ಹಾಲ್ ಕೂಡ ಕೊಡ್ತೀನಿ. ಅದಾದಮೇಲೆ ನಮ್ಮ ಅಮ್ಮ ಅಂದರು ಇವತ್ತು ಪೂರಿ ಸಾಗು ಮಾಡ್ತಾರೆ ಅಂತ, ಅದಕ್ಕೆ ಚೋಲೆ ಮಸಾಲೆನೂ ತೊಗೊಂಡಿದ್ದೀನಿ. ಆಮೇಲೆ ಒಂದು ಉದ್ದ ಲಿಸ್ಟ್ ಕೊಟ್ಟಿದ್ದರು, ಅದನ್ನೆಲ್ಲ ತುಂಬಿಸೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯಿತು. ಇವಾಗ ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೋಗೋಣ. ಹಾಗೆ ಬರ್ತಾ ನಮ್ಮ ಮನೆ ಪಕ್ಕ ಹೊಸ ರೋಡ್ ಬೇರೆ ಮಾಡಿಸಿದ್ರು, ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಮನೆಗೆ ಬರೋಷ್ಟರಲ್ಲಂತೂ ಫುಲ್ ಸುಸ್ತಾಗಿತ್ತು, ಅದಕ್ಕೆ ಅಲ್ಲೇ ಆಚೆ ಒಂದು ಐಸ್ ಕ್ರೀಮ್ ತಿನ್ಕೊಬಿಟ್ಟೆ. ಯಾರೂ ಗುರಾಯಿಸ್ಬೇಡಿ, ಜಾನ್ 1 ಡಯಟ್ ಸ್ಟಾರ್ಟ್ ಆಗೋದು. ಹಾಗೆ ನಮ್ಮಪ್ಪ ಚಿಕನ್ ತರದ್ದು ಮರ್ತೋಗಿದ್ರು, ಅವರಿಗೆ ಚಿಕನ್ ತರಕ್ಕೆ ಕಳಿಸ್ದೆ ನಾನು. ಮನೆಗೆ ಬಂದಿದ್ದ ತಕ್ಷಣವೇ ಸ್ನಾನ ಮಾಡ್ಕೊಂಡು ಫಸ್ಟ್ ದೇವ್ರ ಪೂಜೆ ಮಾಡಿದೆ. ನನಗೆ ದೇವ್ರುಗಳಿಗೆ ಈ ಥರ ಹೂವು ಹಾಕಿ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಸೊ ಪೂಜೆ ಆದ ತಕ್ಷಣ ಇವಾಗ ಹೋಗಿ ಸಾಮಾನು ಜೋಡಿಸೋಣ. ಇದೆಲ್ಲ ತರೋದು ಟಾಸ್ಕ್ ಅಲ್ಲ ಅಜ್ಜಿ, ಈ ಡಬ್ಬಿಗೆಲ್ಲ ತುಂಬಬೇಕಲ್ಲ, ಅದೇ ದೊಡ್ಡ ಟಾಸ್ಕ್ ನನಗೆ. ನಮ್ಮಮ್ಮ ಹೇಳ್ತಿರೋದಂತೂ ನಿಜ. ಈ ಡಬ್ಬಿಯಲ್ಲಿ ತುಂಬೋ ಅಷ್ಟೊತ್ತಿಗೆ ನಮ್ಮಿಬ್ರಿಗೂ ತುಂಬ ಸುಸ್ತಾಗಿತ್ತು. ಬಟ್ ಫಾಸ್ಟ್ ಫಾರ್ವರ್ಡಲ್ಲಿ ಎಲ್ಲ ಕೆಲಸ ಬೇಗ ಮುಗಿಸಿದ್ವಿ. ನಾವು ಅಂದ್ಕೊಂಡ್ವಿ ಫಸ್ಟ್ ಡಬ್ಬಿಯಲ್ಲಿ ಎಲ್ಲ ತುಂಬಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ. ನೋಡಿದ್ರೆ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ಸೊ ಇವಾಗ ರಿವೀಲ್ ಮಾಡೋ ಟೈಮ್. ನಮ್ಮಮ್ಮಂಗೆ ಡಬ್ಬಿಗಳು ಜೋಡಿಸೋದಂದರೆ ತುಂಬ ಇಷ್ಟ. ಎಲ್ಲ ಸಾಮಗ್ರಿಗಳನ್ನು ನೀಟಾಗಿ ಜೋಡಿಸಿದ್ದಾರೆ. ಎಲ್ಲ ಕೆಲಸ ಮುಗಿದ ನಂತರ ಇವಾಗ ಊಟ ಮಾಡೋ ಟೈಮ್. ತುಂಬ ಸುಸ್ತಾಗಿತ್ತು ಅಂತ ಪಾಸ್ತಾ ಮತ್ತು ಮೊಟ್ಟೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಇವಾಗ ನಾನು ಏನೇನು ಸ್ಟೇಷ್ನರಿ ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟು 2 ಸ್ಟಿಕ್ಕಿ ನೋಟ್ಸ್ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಈ ಥರ ಇದೆ, ಇನ್ನೊಂದು ದೊಡ್ಡದು. ಚಿಕ್ಕದು ಏನಕ್ಕಂದರೆ ಅದೇ ಪೇಜಸ್ ಮಧ್ಯದಲ್ಲಿ ಹಾಕೋಕ್ಕೆ, ಇವಾಗ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದರೆ ಅಥವಾ ಚಾಪ್ಟರ್ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ, ಸೊ ಅದಕ್ಕೋಸ್ಕರ. ದೊಡ್ಡದೇನಕ್ಕಂದರೆ ನಾನು ನೆಕ್ಸ್ಟ್ ಡೇ ಏನಾದರೂ ಮಾಡಬೇಕು, ಏನಾದರೂ ಟಾಸ್ಕ್ ಇದೆ ಅಂತ ಅಂದರೆ ಅದಕ್ಕೋಸ್ಕರ. ಸ್ಟಿಕ್ಕಿ ನೋಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟು 2 ಕಲರ್ ಪೆನ್ಸ್ ತೊಗೊಂಡಿದ್ದೀನಿ, ಒಂದು ಗ್ರೀನ್ ಒಂದು ಬ್ಲ್ಯಾಕ್. ನೆಕ್ಸ್ಟು ಚಿಕ್ಕ ಬುಕ್ಕು. ನಾನು ಹೇಳಿದ್ದೆ ನಿಮಗೆ ಲೈಕ್ ಡಯಟ್ ಎಲ್ಲ ಟ್ರ್ಯಾಕ್ ಮಾಡಬೇಕು ಮತ್ತು ಇನ್ನೂ ಸುಮಾರು ಕೆಲಸಗಳಿಗೆ ಈ ಚಿಕ್ಕ ಬುಕ್ ತುಂಬ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು, ಅದಕ್ಕೋಸ್ಕರ. ನೆಕ್ಸ್ಟ್ ಈ ದೊಡ್ಡ ಬುಕ್ಕು ಆಬ್ವಿಯಸ್ಲಿ ಏನು ಎಕ್ಸಾಮ್ ಬರೀತೀನಿ ಅದಕ್ಕೂ ಆ ಸಬ್ಜೆಕ್ಟಿಗೋಸ್ಕರ. ಆ ಸಬ್ಜೆಕ್ಟ್ ತುಂಬ ದೊಡ್ಡದಿದೆ, ಸೊ ಈ ದೊಡ್ಡ ಬುಕ್ ಅಂತೂ ಬೇಕೇ ಬೇಕು. ನೆಕ್ಸ್ಟು ಈ 2 ಫೆವಿಕ್ವಿಕ್ಕು. ಇದು 2 ಫೆವಿಕ್ವಿಕ್ ಏನಕ್ಕೆ ಅಂತ ಅಂದರೆ ನನ್ನ ಸ್ಲಿಪ್ಪರ್ನ ಒಂದು ಸ್ವಲ್ಪ ಆಲ್ಟರ್ ಮಾಡಬೇಕು, ಅದಕ್ಕೆ. ನಾನು ಹೀಗೆ ನಂದು ಯೂಟ್ಯೂಬ್ ಸ್ಟುಡಿಯೋ ನೋಡಬೇಕಾದ್ರೆ ನನ್ನ ಟೋಟಲ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ನೋಡಿದೆ. ಆಲ್ರೆಡಿ 92,500 ಆಗಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಗೈಸ್. ನಾನು ಕಾಮಿಡಿ ಕಾಂಟೆಂಟ್ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2.5 ಮಂತ್ಸ್ ಆಯಿತು. ಅಕ್ಟೋಬರ್ 15ಗೆ ಸ್ಟಾರ್ಟ್ ಮಾಡಿದ್ದು, ಇವತ್ತು 31 ಡಿಸೆಂಬರ್. ನೀವುಗಳು ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ ಇವಾಗ ಆಲ್ರೆಡಿ 92,500 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಇನ್ನು 7.5K ಆದರೆ 100K ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಬರೀ ನಂದು ಡ್ರೀಮ್ ಅಂತಲೇ ಅಲ್ಲ, ಇದು ನಮ್ಮ ಅಮ್ಮನ ಡ್ರೀಮ್ ಕೂಡ ಆಗಿತ್ತು. ಅವ್ರಿಗೆ ಮುಂಚೆಯಿಂದನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇಷ್ಟ ಇತ್ತು. ಸೊ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಇಷ್ಟು ಚೆನ್ನಾಗಿ ಗ್ರೋ ಮಾಡಿದ್ದೀರಾ. ಸೊ ಕಾಮೆಂಟ್ ಮಾಡಿ ಯಾರ್ಯಾರಿಗೆ ನಂಗೆ ಬೇಗ 100K ಆಗಲಿ ಅಂತ ಅನಿಸುತ್ತೆ. 100K ಸೂನ್ ಅಂತ ಕಾಮೆಂಟ್ ಮಾಡಿ. ಸೊ ಫೈನಲಿ ಇಟ್ಸ್ ಸಿಲ್ವರ್ ಬಟನ್ ಟೈಮ್. ತುಂಬ ಹತ್ತಿರ ಬಂದಿದೆ. ಸೊ ಕಾಂಟ್ ವೆಯ್ಟ್. ಸಿಲ್ವರ್ ಬಟನ್ ಬಂದಾಗ ಫಸ್ಟ್ ನಾನು ವ್ಲಾಗ್ ಮಾಡೇ ಹಾಕೋದು. ಸೊ ಸ್ಟೇ ಟ್ಯೂನ್ಡ್. ಹೊಸ ವರ್ಷದ ಪ್ರಯುಕ್ತ ನಮ್ಮ ಮನೆ ಧೂಳೆಲ್ಲ ತೆಗೆದು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಸೊ ಈ ಲೈಟ್ ಪಿಂಕ್ ಕಲರ್ ಕರ್ಟನ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ತೋರಿಸೋಣ ಅನ್ನಿಸ್ತು. ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರೋ ವಿಷಯ ಮಮ್ಮಂಗೆ ಹೇಳೋಣ ಅಂತ ಕೆಳಗೆ ಬಂದೆ. ನೋಡಿದ್ರೆ ನಮ್ಮಮ್ಮ ಚಿಕನ್ ಸಾರು ಮತ್ತು ಕಬಾಬಿಗೆ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಇದೇ ಖುಷಿಗೆ ನಾನು ಬಾದಾಮ್ ಹಾಲು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ. ನ್ಯೂ ಇಯರ್ ಪ್ರಯುಕ್ತ ನಮ್ಮ ಮನೆಯಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮ ಮನೇಲಿ ಕಬಾಬ್ ಮಾಡಲ್ಲ. ನಾವು ವರ್ಷಕ್ಕೆ ಒಂದೇ ಸಲ ಕಬಾಬ್ ತಿನ್ನೋದು. ಆ್ಯಂಡ್ ಏನೇ ಜಂಕ್ ಫುಡ್ ಮಾಡ್ಕೊಂಡು ತಿಂದ್ರೂ ಮನೇಲೇ ಮಾಡ್ಕೊಂಡು ತಿಂತೀವಿ. ಸೊ ನೀವು ಹಾಗೆ ಮಾಡಿ ಅಂತ ಹೇಳ್ತಾ ಬಾಯ್.